ಆ, ನಮಸ್ಕಾರ. ಸುರಪುರ ತಾಲೂಕಿನ ಸಾಕಿನ ಗಂಗನಾಳ ಗ್ರಾಮದಲ್ಲಿ ಬಂದಿದ್ವಿ. ಅಯ್ಯಳಪ್ಪ ಹುದ್ದಾರ್ ಅಂತೇಳಿ ಸುಮಾರು ಇವರಿಗೆ ನಮ್ಮ ಒಂದು ಸರ್ವಶ್ರೀ ಕಂಪನಿಯ ಒಂದು ಸಾವಯವ ಕೃಷಿ ಅಂತ ಏನು ಕರಿತೀವಿ, ಅವರಿಗೆ ಏನು ಡೆವಲಪ್ಮೆಂಟ್ ಆಗಿದೆ ಅಂತೇಳಿ ನೇರವಾಗಿ ಒಂದು ವಿಡಿಯೋದಲ್ಲಿ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಸರ್, ಈಗ ನಮ್ಮ ಒಂದು ಸರ್ವಶ್ರೀ ಕಂಪನಿಯು ಗ್ರೀನು, ಮ್ಯಾಕ್ಸು, ಜಾಕ್ಪಾಡು, ಮಿಕ್ ನೀವು ಯೂಸ್ ಮಾಡಿದಿರಿ. ಎಷ್ಟು ಎಕರೆಗೆ ಯೂಸ್ ಮಾಡಿದಿರಿ? 5 ಎಕರೆ 6 ಎಕರೆ ಆಗ್ತಾನೆ. 5ರಿಂದ 6 ಎಕರೆ ಆಗುತ್ತೆ. ಸರ್, ಅವರು ನಾವು ಕೊಡೋದಕ್ಕಿಂತ ಮುಂಚೆ ಹೆಂಗಿತ್ತು ರೀ ನಿಮ್ಮ ಕ್ರಾಪ್ ಮೆಣಸಿನ ಗಿಡಕ್ಕೆ? ಏನು ಅಣ್ಣ ವೈರ್ಲೆಸ್ ಬಿದ್ದು ಎಲ್ಲ ಕೆಟ್ಟೋಗಿತ್ತಣ್ಣ. ಎಷ್ಟು ಸಾರಿ ಸ್ಪ್ರೇ ಮಾಡಿದ್ರಿ ಬೇರೆ ಪಾಯ್ಸನ್? ಪೈಜಾನ್ ಅಂದ್ರೆ ಕಮ್ಸೆ ಕಮ್ ಒಂದು 5-10 ಸಾಲ ಮಾಡಿವಣ್ಣ. ಅಂದಾಜು ಆ ಒಂದು ಬೆಲೆ ಎಷ್ಟಾಗ್ಬೋದು? ಬೇರೆ ಅಂದ್ರೆ ಒಂದು ಲಕ್ಷದಿಂದ 2 ಲಕ್ಷ ಖರ್ಚು ಮಾಡಿವಣ್ಣ. ಓಕೆ. ಈ ಒಂದು ಸರ್ವಶ್ರೀದು ಏನು ಪ್ರಾಡಕ್ಟ್ ಕೊಟ್ಟಾದ್ಮೇಲೆ ಏನು ಡೆವಲಪ್ಮೆಂಟ್ ಆಯ್ತು ರೀ ನಿಮ್ಮಲ್ಲಿ? ಅದು ವೈರ್ಲೆಸ್ ಹೋಗಿ ಅಣ್ಣ ಕಾಯಿ ಹಾ. ಇಟ್ಕಂತ ಗಿಡ ಸೈನಿಂಗ್ ಬರ್ಕಂತ ಬಂತಣ್ಣ. ಓಕೆ. ಅಕಸ್ಮಾತ್ ಅದೇ ವೈರ್ಲೆಸ್ ಇತ್ತಂದ್ರೆ ಈಗ ಅದರಲ್ಲಿದ್ದು ಎಷ್ಟು ಅನುದಾನ ತೊಗೊಂಡ್ರಿ ನೀವು? ಅದರಲ್ಲಿ ಸಣ್ಣ ಅದೇ ಈಗ ಏನಿಲ್ಲ ಅಂದ್ರೆ ಒಂದು 15-18 ಲಕ್ಷ ತನಕ ಕವರ್ ಈಗ ಪ್ರಾಫಿಟ್ ಆಗಿದೆ ನಿಮ್ಗೆ. ಸರ್, ಈ ಒಂದು ಸರ್ವಶ್ರೀ ಕಂಪ್ನಿಲಿದ್ದ ಮುಂದೆ ಬರ್ತಕ್ಕಂಥ ರೈತರಿಗೆ ನಿಮ್ಮ ಅಭಿಪ್ರಾಯ ಏನಾದ್ರಿ? ಒಳ್ಳೇದಣ್ಣ ಮಾಡ್ಬೇಕಂತ. ಒಳ್ಳೇದಾದ. ಇದನ್ನ ಎಲ್ಲ ರೈತರು ಯೂಸ್ ಮಾಡ್ಬೋದು. ಯೂಸ್ ಮಾಡ್ಬೋದು. ಸರ್, ನೋಡ್ತಾ ಇರ್ಬೋದು. ಒಂದ್ಸಲ ನಮ್ಮ ಕೈಲೆ ಹಾ. ಆಮೇಲೆ ಕೊಟ್ಟ ಮೇಲೆ ನಾನು ಗ್ಯಾರಂಟಿ ಕೊಟ್ಟೆ. ಓಕೆ. ಒಂದು ವಾರದಾಗ ಚಿಗುರು ಹೊಡಿಸ್ತೀನಿ, ಚೋಟ್ ಬರ್ತದ, ಆಮೇಲೆ ಫಲದಾಗ ಕೊಡಿಸ್ತಂದಾಗ ಹ್ಮ್. ಹೊಡೆದು ನಂಬಿದ ಮೇಲೆ ಆಮೇಲೆ ನಮ್ಮ ಫಲದ್ದು ಕೊಟ್ಟೆ. ಜಾಕ್ಪಾಟು, ಗ್ರೀನು, ಮ್ಯಾಕ್ಸು, ಓಕೆ. ಸ್ಟಿಕ್ಕರ್ ಸೇರಿ ಕೊಟ್ಟಾಗ ಹ್ಮ್. ಮತ್ತೆ ಹೂವು ಕಾಯಿ ಬಂದಾಗ ಅವಾಗ ನಂಬಿದ ತಾನೇ ಹೋಗಿ ಶಾಪಿಗೆ ಖರೀದಿ ಮಾಡ್ಕೊಂಡು ಸರ್ತಿಗೆ 5,000-6,000 ಪ್ರಾಡಕ್ಟ್ ಖರೀದಿ ಮಾಡ್ಕೊಂಡು ಏನು ತಂದದ್ದು ಅಲ್ಲ ಪ್ರಾಡಕ್ಟ್ ಹೊಲಕ್ಕೆ ಹಾಕಿ ಹೊಡೆದ.